ಯೋ ಮ್ಯಾನ್ಷನ್ ಅನ್ಕೊಂಡ್ರೆ ಮಶಾಣ ಇದ್ದಂಗಿದ್ಯಲ್ಲಯ್ಯ, ಪಾಳ್ ಬಿದ್ದಿರೋ ಬಂಗ್ಲೆ ಕಣಯ್ಯ. ಇಲ್ಲ ಸರ್, ಸುಮಾರು ವರ್ಷಗಳಿಂದ ಇದನ್ನ ಯಾರು ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಕಡಿಮೆ ಬೆಲೆಗೆ ಸರ್ಕಾರದಿಂದ ನಿಮ್ ತಂದೆಯವರು ಇದನ್ನ ಪರ್ಚೇಸ್ ಮಾಡಿದ್ರು. ಇದನ್ನೆಲ್ಲ ರೆನೋವೇಟ್ ಮಾಡಿ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು. ಆದ್ರೆ ಪಾಪ ಒಂದ್ ದಿವಸನೂ ಅವ್ರಿಗೆ ಬರಕ್ ಆಗ್ಲಿಲ್ಲ. ಸರ್, ಅವ್ರ ಕನ್ಸನ್ನ ನೀವು ಸಾಕಾರಗೊಳಿಸ್ಬೇಕು ಸರ್. ನಿಮ್ ಸಪೋರ್ಟ್ಗೆ ಹೆಲ್ಪ್ಗೆ ನಾನು ಇರ್ತೀನಿ ಸರ್. ಪ್ಲೀಸ್ ಸರ್. ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಅದನ್ನ ಹೋಟ್ಲು ಮಾಡಕ್ಕೆ ಲಕ್ಷಾಂತರ ರೂಪಾಯಿ ತರಬೇಕು. ಎಲ್ಲಿಂದ ತರೋದು? ಏ ಕಾರ್ತಿಕ್, ನೀನ್ ಆ ಹುಡುಗಿನ ಬರ್ಗಿಟ್ಟು ಒಂಥರ ನೋಡ್ತಾ ಇದ್ದೆ. ಇನ್ಮೇಲೆ ನಾನು ಯಾವ ಗಂಡಸಿನ ಜೊತೆನೂ ಅಷ್ಟು ಕ್ಲೋಸ್ ಆಗಿ ಮೂವ್ ಮಾಡಲ್ಲ. ನಾನು ಅಷ್ಟೇ, ಇನ್ಮೇಲೆ ಯಾವ ಗಂಡಸ್ರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಲ್ಲ. ಬಾ, ಎಲ್ಲ ಗಂಡಸ್ರದ್ದು ಅದೇ ವೀಕ್ನೆಸ್, ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಯಾರೋ ಬಾಗಿಲು ತೆಗ್ದಿದ್ದಾರೆ. ಇದು ತೆಗ್ದಿದೆ. ಬೀಗ ನಮ್ಮ ಹತ್ರನೇ ಇದ್ರೆ ಹೆಂಗೆ? ಹಲೋ, ಸ್ವಲ್ಪ ತಿನ್ನು ಚಿನ್ನ, ಸ್ವಲ್ಪ ತಿನ್ನು. ಯಾರು ನೀವೆಲ್ಲ? ನಮ್ಮನೇಲಿ ದನ ತಿಂದಂಗ್ ತಿಂತಾ ಇದ್ದೀರಾ? ನಿನ್ ತಿಥಿ ಊಟನ ಹೆಂಗ್ ತಿನ್ನೋದು ಅಂತ ರಿಹರ್ಸಲ್ ಮಾಡ್ತಾ ಇದೀವಿ. ಅಡಿಯೋ ಏನೋ 2 ದಿವಸದಿಂದ ಪತ್ತೆ ಇಲ್ಲ, ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಕರಡಿ ಶಿವಣ್ಣ, ನೀನ್ ಕಣ್ ತಪ್ಸಿ ಕಾಡಲ್ಲೇ ಓಡಾಡಕ್ಕಾಗಲ್ಲ, ಇನ್ ಸಿಟಿಲ್ ಓಡಾಡಕ್ಕಾಗತ್ತಾ? ನಿಮ್ ಮಗನ್ಗೆ ಒಳ್ಳೆ ಹುಡುಗಿ ಹುಡ್ಕಕ್ಕೆ ರೋಡಲ್ಲಿ ಬ್ರೋಕರ್ ತರ ಅಲಿತಾ ಇದ್ದೀನಿ. ನಿಜವಾಗ್ಲು ಕೊಟ್ಟಿರೋ 7 ದಿವಸದಲ್ಲಿ 2 ದಿನ ಮುಗಿದೋಯ್ತು. ಬಾಕಿ ಉಳಿದಿರೋ 5 ದಿವಸದಲ್ಲಿ ನನ್ನ ಮನೆಗೆ ಸೊಸೆನ ಹುಡುಕೊಡ್ತಾ ಇದ್ರೆ ಇಲ್ಲಿ ನಿಂತಿದ್ದಾಳಲ್ಲ ನಿನ್ನ ಪ್ರೇಮದ ಚಿಟ್ಟೆ, ತೊಳಿತಾಳೆ ಸೊಸೆಯಾಗಿ ನನ್ನ ಮನೆ ತಟ್ಟೆ. ಅಪ್ಪ, ಒಳ್ಳೆ ಬೆಡ್ಡೆ ಇದ್ದಾಗಿದ್ದಾಳೆ. ಇವಳು ಸಿಕ್ಬಿಟ್ರೆ ಬ್ರೆಡ್ಡಿಗೇನು ಮೈಗೆಲ್ಲ ಹಚ್ಕೊಂಡ್ಬಿಡ್ತೀನಿ. ಹೇ ಕಾರ್ತಿಕ್, what the hell is this? Who are these barbaric pricks? Send them out right now. ನೋಡ್ರ ಹೆಂಗ್ ಮಾತಾಡ್ತಾಳೆ ಇಂಗ್ಲಿಷ್ನ, ಅರ್ಥವೇ ಆಗಲ್ಲ. ಮಿಡಿ ಹಾಕಿರೋ ತೊಡೆ, ಹಾರಾಡ್ತಾ ಇರೋ ಜಡೆ, ನನ್ನ ವಂಶದ ಸಾಂಬಾರ್ಗೆ ನೀನೇ ಒಡೆ, ನಿನ್ನಿಂದನೇ ಹುಟ್ಟಬೇಕು ನಮ್ಮ ವಂಶದ ಪಡೆ. ಶಿವಣ್ಣ, ನಿಮ್ ಫ್ಯಾಮಿಲಿಗೆ ಹಾಕ್ತೀನಿ ನಾನು ಕೊಡೆ. ರೈಮಿಂಗ್ ರಾಂಗ್ ಆಯ್ತಾ? ನಿನಗೆ ಸರಿಯಾದ ಜೋಡಿ ನನ್ನ ಮಗನೇ. ಬನ್ರ. ಅಯ್ಯೋ, ಯಾರು ಇವರೆಲ್ಲ? ಕಾಡ್ ಮನುಷ್ಯರು, ಲ್ಯಾಂಡ್ ಮಾಫಿಯಾ ಡಾನ್ ಕರಡಿ ಶಿವಣ್ಣ. ಅದೇ ಅವತ್ತು ಹೇಳಿದ್ನಲ್ಲ, ಅವರೇ ಇವರು. ಆದಷ್ಟು ಬೇಗ ನಿಮ್ ತಂದೆ ಎಸ್ಟೇಟ್ ನ ರಿನೋವೇಟ್ ಮಾಡಿ ಯಾರಿಗೂ ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡಣ್ವಾ? ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಆ ಮಶಾಣನ ಮ್ಯಾನ್ಷನ್ ಮಾಡೋದು ಹೆಂಗೆ? ನಿಖಿತಾ ಇನ್ ಮುಂದೆ ಸಮಾಜ ಸೇವೆ ಕಡೆಗೆ ಒಲವು ನಿಕ್ಕು, ನೀನ್ ನನಗೆ ಲಕ್ಕು ಸಿಕ್ಬಿಡ್ತು. ಏನ್ ಹೇಳ್ತಿದ್ಯಾ? ನಮ್ಗೆ ದುಡ್ಡು ಕೊಡೋರು ಸಿಕ್ಬಿಟ್ರು. ಅಪ್ಪು ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ, ರವಿಚಂದ್ರನ್ ಅವ್ರ ಜೊತೆ, ಅಯ್ಯೋ ದರ್ಶನ್, ಜಗ್ಗೇಶ್ ಅವರ ಗುರು, ಎಲ್ಲ ಹೀರೋಗಳ ಜೊತೆ ಮಾಡಿದೆ. ಅಲ್ಲಿರೋ ಹೀರೋಗಳೆಲ್ಲ ತುಂಬಾ ಒಳ್ಳೆಯವರಯ್ಯ, ಪಕ್ಕ ಫ್ಯಾಮಿಲಿ ಮ್ಯಾನ್ಗಳಯ್ಯ. ಹಂಗಲ್ಲ ಗುರು, ಇಂತ ಸೂಪರ್ ಸ್ಟಾರ್ ಗಳ ಜೊತೆಗೆ ಲೀಡ್ ಆಕ್ಟರ್ ಆಗಿ ಮಾಡಿರೋರು ನಮ್ ಜೊತೆಗೆ ಲೈಫ್ ಲೀಡ್ ಮಾಡ್ತಾರ ಗುರು. ಬೆಣ್ಣೆ ಯಾವ್ದಾದ್ರೆ ಏನಯ್ಯ, ಬ್ರೆಡ್ ಮಧ್ಯನೇ ಯಾವಾಗ್ಲೂ ಇರ್ಬೇಕಲ್ವಾ? ಈ ಹುಡುಗಿ ಇಷ್ಟ ಅಂತ ಅಂದ್ರೆ ಸೆಲೆಕ್ಟ್ ಮಾಡ್ಕೋ, ಇಲ್ಲ ಅಂದ್ರೆ ಬಿಟ್ಟು ಹಾಕೋಗು. ಗುರು 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 ಒಂದ್ ನಿಮಿಷ ಗುರು, ನಾನ್ ಹೇಳಿದ್ದೇನು ಅಂದ್ರೆ ಇಂತ ಸೂಪರ್ ಸ್ಟಾರ್ ಗಳ ಜೊತೆಗೆ ಇರೋರು ನಮ್ಮನ್ ಮದ್ವೆ ಆಗ್ತಾರೆ ಅಂದ್ರೆ ನಾನು ಒಂಥರ ಸೂಪರ್ ಸ್ಟಾರ್ ಅಲ್ವಾ ಗುರು? ಹೌದು ಹೌದು, ಆಯ್ತು, ಇದೇ ಖುಷಿ ಸೈಡ್ ಅಲ್ಲಿ ನಿಂತಿರೋ, ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸ್ವಲ್ಪ ತಡ್ಕೋ. ಈ ನನ್ನ ಮಗನಿಂದ ನಾನ್ ಬ್ರೋಕರ್ ಟೈಪ್ ಆಗೋಗ್ಬಿಟ್ನಲ್ಲ. ಹೀರೋಯಿನ್ಗಳೆಲ್ಲ ಯಾವಾಗ್ಲೂ AC ಗಾಡಿಲೇ ಕುತ್ಕೊಳ್ಳೋದು. ಸೂಪರ್. ಯಾಕೆ ಗುರು ಸ್ಟೂಲ್ ಮೇಲೆ ನಿಂತ್ಕೊಂಡು ನನ್ನೇ ತಡಿತಾ ಇದ್ಯಾ? ನಿನ್ ಮೇಲೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ನೀ ಇಲ್ಲಿಂದ ಹೋಗ್ತಾ ಇರೋ. ಗುರು, ಮೇಡಮ್ ಬರಕ್ ಹೇಳಿದ್ರು ಗುರು. ಮೇಡಮ್ ಹೇಳಿದಾರೆ ಯಾರು ಬಂದ್ರು ಒಳಗಡೆ ಬಿಡಬೇಡ ಅಂತ. ಇಲ್ಲ ಗುರು, ಪ್ರಾಮಿಸ್ ಗುರು, ಮೇಡಮ್ ಫೋನ್ ಮಾಡಿ ಬೇಗ ಬನ್ನಿ ಅಂತ ಕರೆದ್ರು ಗುರು. ಹೇಳಿದ್ ಕೇಳಿಲ್ವಾ? ಮೇಡಮ್ ಹೇಳಿದಾರೆ ಯಾರು ಬಂದ್ರು ಒಳಗಡೆ ಬಿಡಬೇಡ ಅಂತ. ನಿಮ್ಮ ಹತ್ರ ಏನ್ ಮಾತು? ನಾನು ಮೇಡಮ್ ಮೀಟ್ ಮಾಡ್ತೀನಿ. ಬಿಡುಗುರು ಹೇಳಿದ್ ಕೇಳಿಸ್ಲಿಲ್ವಾ? ನಾನ್ ಯಾರು ಗೊತ್ತಾ? ನಾನ್ ಯಾರು ಗೊತ್ತಾ? ಇರು ತೋರಿಸ್ತೀನಿ ನಿನ್ಗೆ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ನೀನ್ ಯಾರಾದ್ರೂ ನನಗೇನು ಹೋಗಪ್ಪ. ಯಪ್ಪ, ಕುಮಾರ್. ಹೇ ಕುಮಾರ, ನಾನ್ ಕಣೋ, ಗುರ್ತಿಕ್ಲಿಲ್ವಾ? ಅಯ್ಯೋ, ನೀನು ಎಲ್ಲ ಉದ್ದ ಬೆಳೆಸ್ಕೊಂಡಿದ್ಯಾ ಬುದ್ಧಿ ಬಿಟ್ಟು. ಒಂದ್ ನಿಮಿಷ ಕೈ ಹಾಕು, ಸೈಡ್ಗೆ ಹೋಗಿ ಮಾತಾಡೋಣ ಬಾ. ಏನ್ ಗೊತ್ತೇನೋ, ನಾನು ನೀನ್ ಇಬ್ರು ಒಟ್ಟಿಗೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ. ನಾನ್ ಮಧ್ಯದಲ್ಲಿ ಬಿಟ್ಬಿಟ್ಟೆ, ನೀನ್ ಹಂಗೆ ಕಂಟಿನ್ಯೂ ಮಾಡ್ಬಿಟ್ಟೆ, ಅದಕ್ಕೆ ನೀನ್ ಉದ್ದ ಆಗ್ಬಿಟ್ಟೆ. ಇವಾಗ ಗೊತ್ತಾಯ್ತಾ?
ಡವ್ ಮಾಡಿದ್ ಸಾಕು. ಅವಾಗ ತಳ್ಳದೆ ಇವಾಗ ತುಳಿದು ಬಿಡ್ತೀನಿ. ಹೋಗ್ತಾ ಇರೋ. ಕುಮಾರಣ್ಣ ನಿಖಿತಾ ಒಂದ್ಸಲ ನೋಡ್ತೀನಿ. ಆಗಲ್ಲ ಅನ್ನಲ್ಲ. ಪ್ಲೀಸ್ ಕುಮಾರಣ್ಣ. ಆಗಲ್ಲ ಅನ್ನಲ್ಲ. ಪ್ಲೀಸ್ ಕುಮಾರಣ್ಣ. ಒಂದ್ಸಲ ಬಿಡಲ್ಲ. ಮೇಡಮ್ 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 Yes? ನಿಮ್ಮಿಂದ ಒಂದ್ ಸಣ್ಣ ಹೆಲ್ಪ್ ಆಗ್ಬೇಕಿತ್ತು ಮೇಡಮ್. ಹೆಲ್ಪಾ? ಹೌದು ಮೇಡಮ್. ಮೊದ್ಲು ನೀವು ಯಾರು ಹೇಳಿ? ಮೇಡಮ್ ನಾನು ಕಾರ್ತಿಕ್ ಅಂತ, ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಮೇಡಮ್ ಅಲ್ಲಿ ನಿಂತಿದ್ದಲ್ ನೋಡಿ ಮೇಡಮ್, ಅವನ ಬಗ್ಗೆ ಮಾತಾಡ್ಬೇಕು ಮೇಡಮ್. ಅವರು ಏನಾಗ್ಬೇಕು? ಮೇಡಮ್ ಅವನು ನಿಮ್ ದೊಡ್ಡ ಡೈ ಹಾರ್ಡ್ ಫ್ಯಾನು ಮೇಡಮ್, ದೊಡ್ಡ ಅಭಿಮಾನಿ ಮೇಡಮ್. ಆದ್ರೆ ಅವನ್ಗೆ 4th ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಮೇಡಮ್. ಓ ಮೇಡಮ್. ಓ ಮೈ ಗಾಡ್, ಅಯ್ಯೋ ದೇವ್ರೆ. ಓ ಮೈ ಗಾಡ್ ಅಂತ ನಾನು ಹಿಂಗೆ ರಿಯಾಕ್ಷನ್ ಕೊಟ್ಟೆ ಮೇಡಮ್. ಮೇಡಮ್ ಅವನ್ನ ಒಂದು ಹುಡುಗಿ ಲವ್ ಮಾಡಿದ್ದಾಳೆ ಮೇಡಮ್. ಅವನ್ಗೆ 4th ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ ಗೊತ್ತಿದ್ರು ಕೂಡ ಅವನ್ನೇ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದಾಳೆ ಮೇಡಮ್. ಅವ್ನ್ ಬದುಕಿರೋರ್ಗಾದ್ರೂ ಲೈಫ್ ಕೊಡೋಣ ಅಂತಿದ್ದಾಳೆ ಮೇಡಮ್. ರಿಯಲಿ? ಹ್ಞೂ ಮೇಡಮ್. ಹೌ ಸ್ವೀಟ್. ಎಸ್ ಮೇಡಮ್, ಅಂಡ್ ಶಿ ಸ್ವೀಟ್ 16 ಮೇಡಮ್. ನಾನು ಹೇಳಿ ಸ್ಮಾಲ್ ಹೆಲ್ಪ್ ಅಂದ್ರೆ ಇದೇ ಮೇಡಮ್. ಹಾ ಹೇಳಿ. ನೀವೇ ಮುಂದೆ ನಿನ್ ಮದ್ವೆ ಮಾಡಿಸ್ಬೇಕು ಮೇಡಮ್. ಓಹ್, ನಾನು ಖಂಡಿತ ಮಾಡ್ತಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಅವನು ಕರೀರಿ ಮೇಡಮ್. ನಿಮ್ ಬಾಯಿಂದ ಅವನ ಹೆಸರು ಹಿಡ್ಕೊಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ ಮೇಡಮ್. ಅವನ ಹೆಸರು? ಅವನ ಹೆಸರು ಗೋವಿಂದ. ಓಕೆ, ಗೋವಿಂದ ಬಾರು ಇಲ್ಲಿ, ಬಾಪಾ. ಬಾರು ಮೇಡಮ್ ಕರೀ. ಮೇಡಮ್ ನನ್ ಬಗ್ಗೆ ಕಾರ್ತಿಕ್ ನಿಮ್ಗೆಲ್ಲ ಹೇಳಿದಾರಲ್ಲ, ನಿಮ್ಗೆ ಈ ಮದ್ವೆಗೆ ಓಕೆನಾ? ನನಗೆ ಮದುವೆ ಓಕೆ, ಆದ್ರೆ ಹುಡುಗಿನ ಚೆನ್ನಾಗಿ ನೋಡ್ಬೇಕು. ಪ್ರಾಮಿಸ್ ಮಾಡಿ. ಅಯ್ಯೋ ಮೇಡಮ್, ನನ್ ಮದ್ವೆ ಆಗೋ ಹುಡುಗಿನ ಹೂವಿನ ಹಾಸಿಗೆ ಮೇಲೆ ಒಳ್ಳೆ ದೇವತೆ ನೋಡ್ಕೊಂಡು ಸಂಸಾರ ಮಾಡ್ತೀನಿ ಮೇಡಮ್. ಮೊದಲು ಮೇಡಮ್ ಮೇಡಮ್ ಅನ್ನೋದು ನಿಲ್ಸು, ನಿಕ್ಕಿ ಅಂದ ಕರಿ. ಅಯ್ಯೋ, ಇಬ್ರು ಫೋಟೋ ತಗೋಲೋಣ? ಮೊಬೈಲ್ ಫೋನ್ ಕೊಡ ನಾನು ತೆಗಿತೀನಿ. ಅರೆ ಏನ್ ಚಾನ್ಸ್ ಕೊಡೋ ನಿಂಗೆ. ಆಯ್ತು, ಅವೇಜನ್ ಬಂತು. ಓಕೆ, ಈಗ ನಾನು ಶೂಟಿಂಗ್ ಟೈಮ್ ಆಯ್ತು, ಮದುವೆ ಡೇಟ್ ಫಿಕ್ಸ್ ಆಯ್ತು, ಕರೀರಿ. ಹಾ ಬರ್ತೀನಿ. ಚೋಟ್ರಿ ಫಿಕ್ಸ್ ಮಾಡಿ ಮೀಡಿಯಾ ಕರೀರಿ. ಓಕೆ ಬಾಯ್. ಬಾಯ್ ನಿಕ್ಕಿ. ಸಾಕು ಬಾರು ಹೋಗೋಣ. ಗುರು ಅವಳಿಗೆ ನನ್ ಮೇಲೆ ಎಷ್ಟು ಲವ್ ನೋಡು ಗುರು. ಆಲ್ರೆಡಿ ನನ್ ಮೇಡಮ್ ಬಂದ್ಬಿಡಿ ನಿಕ್ಕಿ ಅಲ್ಲಿ ಅಂತಾಳೆ. ಗುರು ನಮ್ಮ ಅಪ್ಪ ನಿನ್ ವ್ಯಾಲ್ಯೂ ಗೊತ್ತಿಲ್ಲ, ಅನ್ಯಾವಾಗ ನೀನ್ ನೋಡಿಸ್ಬಿಟ್ಟ ಗುರು. ಗುರು ಡೇಟ್ ಫಿಕ್ಸ್ ಮಾಡು ಅಂದವಳಲ್ಲ ಗುರು. ಯಾಕೆ ಗುರು ತಲೆ ಕೆರ್ಕೋತಾ ಇದೆಯಾ? ಡೇಟ್ ಪ್ರಾಬ್ಲಮ್ ಅಪ್ಪ. ಡೇಟಾ? ನೀನ್ ಅವಳನ್ನ ಮದ್ವೆ ಆದ್ಮೇಲೆ ಆಕ್ಟ್ ಮಾಡಕ್ ಬಿಡ್ತೀಯಾ? ಆಕ್ಟಾ? ಅದ್ ಹೆಂಗುರು ಸಾಧ್ಯ? ಶೂಟಿಂಗ್ ಸ್ಪಾಟಿಗೆ ಬಂದು ಸಂಸಾರ ಮಾಡಕ್ಕಾಗತ್ತಾ? ಮತ್ತೆ ಹಂಗಾರೆ ನೀನ್ 2 ವರ್ಷ ಕಾಯ್ಲೇಬೇಕು. 2 ವರ್ಷನ ಗುರು? ಆಮೇಲೆ ಅವ್ಳು ಮನ್ಸು ಬದಲಾಯಿಸ್ಬಿಟ್ರೆ ಏನು ಮಾಡಕ್ಕಾಗಲ್ಲಮ್ಮ. ಅವಳು ಪ್ರೊಡ್ಯೂಸರ್ ಹತ್ರ 40 ಲಕ್ಷ ರೂಪಾಯಿ ಆಕ್ಟ್ ಮಾಡಕ್ ಅಡ್ವಾನ್ಸ್ ಇಸ್ಕೊಂಡಿದ್ದಾಳೆ. ಇಲ್ಲ ಆಕ್ಟ್ ಮಾಡ್ಬೇಕು, ಇಲ್ಲ ಪ್ರೊಡ್ಯೂಸರ್ಗೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕು. ನೀನ್ ಅವಳಿಗೋಸ್ಕರ ದುಡ್ಡು ವಾಪಸ್ ಕೊಡ್ತೀಯಾ? ಅದೆಲ್ಲ ಆಗದಿರೋ ಕೆಲಸ ಮರ್ತೋಗು. ಒಂದ್ ಐಡಿಯಾ. ನಮ್ಮಪ್ಪ ಹೇಗಿದ್ರು ಬೇಜಾನ್ ಕೊಳ್ಳೆ ಹೊಡೆದು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಬಿಟ್ಟಿದ್ದಾನೆ. 40 ಲಕ್ಷ ತಾನೆ, ಹೇಗಾರ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ನಿಮ್ಮ ಅಪ್ಪಂಗ್ ನಾನೇ ಇದೆಲ್ಲ ಮಾಡ್ಸಿದ್ ಗೊತ್ತಾದ್ರೆ ನಿನ್ ಮದ್ವೆ ನಡೆಯಲ್ಲ, ನಾನು ತಿಥಿ ಮಾಡ್ತಾನೆ. ನಮ್ಮ ಅಪ್ಪಂಗ್ ಗೊತ್ತಾಗದೆ ನಿನ್ನ ಹೆಸರು ಬರ್ದೇ ಇರೋ ಹಾಗೆ 40 ಲಕ್ಷ ತಗೊಂಡ್ಬರೋದು ನನ್ ಜವಾಬ್ದಾರಿ. ಅಯ್ಯೋ ಈ ಬೇಪ್ ನನ್ ಮಗ 40 ದೇಪ್ತಾನೆ ಗೊತ್ತಾಗಿದ್ರೆ ಇನ್ನು ಎಕ್ಸ್ಟ್ರಾನೇ ಕೇಳ್ಬೋದಾಯ್ತಲ್ಲ. ಯಾಕ್ರು ಏನ್ ಹೇಳ್ತೀಯ? ಏನಿಲ್ಲ, ಹೇಳಿದ್ ಪಕ್ಕ ಅಮೌಂಟ್ ತರ್ತೀಯ ತಾನೆ? ನೀನ್ ಹೇಳ್ದಂಗ್ ಪಕ್ಕ ಮದುವೆ ಮಾಡಿಸ್ತೀತಾನೆ. ಪಕ್ಕ ಕಣ. ಅಯ್ಯೋ